ಭೇಟಿ ಮಾಡಿದ್ದು. ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್. ಇಲ್ಲಿಂದನೇ ಪ್ರಾರಂಭ ಆಗೋದು, ಇಲ್ಲಿಂದನೇ ಹೋಗಿ ಎಲ್ಲಾ ಕಡೆನೂ ಆಗ್ತಾ ಇದೆ. ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಅಂತ ಅಂದ್ಬಿಟ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಪರೇಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ವರ್ಡ್ ಬಿಸಾಕಿ ನೀರು ಫ್ಲೋ ಆಗ್ಬೇಕು. ನಮ್ಗೆ ಯಾರ ಆಸ್ತಿನೂ ಹಾಳು ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀರು ಹೋಗ್ಲೇಬೇಕು. ನೀರ್ನ ನಾವು ನಿಲ್ಸಕ್ ಆಗಲ್ಲ. ಯಾರದೇ ಪ್ರಾಪರ್ಟಿ ಆಗಿರ್ಲಿ, ನನ್ನ ಪ್ರಾಪರ್ಟಿ ಆಗಿರ್ಲಿ, ಇನ್ನೊಬ್ಬರ ಪ್ರಾಪರ್ಟಿ ಆಗಿರ್ಲಿ, ಯಾರದೇ ಪ್ರಾಪರ್ಟಿ ಇಲ್ಲಿ ನಾವು ನಿಲ್ಸಕ್ ಆಗಲ್ಲ. ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ ನ ಕ್ಲೀನ್ ನಾನು ನೋಡಿದೀನಿ, ನನಗೆ ಅರ್ಥ ಆಗಿದೆ. ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ನಮ್ಮ ಆಫೀಸರ್ಸ್ ಇವ್ರನ್ನ ಕೂತ್ಕೊಂಡು ಮಾತಾಡಿ, ಅವ್ರ ಬಿಲ್ಡಿಂಗ್ ಒಳಗೆ ಹೊಡೆದಾಗ ನಮ್ಗೆ ಸದ್ಯಕ್ಕೆ ಇಷ್ಟ ಇಲ್ಲ. ಬಟ್ ನೀರಂತೂ ಹೋಗ್ಬೇಕಲ್ಲ, ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು. ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ. ಇನ್ನೊಂದು 2-3 ಪಾಯಿಂಟ್ ಇದೆ. ಆ ಪಾಯಿಂಟ್ ನಾನು ನೋಡ್ತೀನಿ. ನೋಡ್ಬಿಟ್ಟು ಈಗ ಅದನ್ನ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಶುರು ಆಯ್ತು ಅಂದ್ರೆ ಕೊನೆಯವರೆಗೂ ಲಾಸ್ಟ್ ವರ್ಗು ತೆಗೆದುಕೊಂಡು ಹೋಗ್ಬೇಕು. ಇಲ್ಲೇ ನಿಲ್ಸಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಎಲ್ಲರೂ ಅವ್ರದ್ದೇನಾರಿತ್ತು ನಾವು ಕಾಂಪನ್ಸೇಷನ್ ಕೊಡ್ತೀವಿ. ಸಪೋಸ್ ಅವ್ರ ಕೋರ್ಟ್ ಆರ್ಡರ್, ದಾಖಲೆನೋ, ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಏನ್ ಬೇಕಾದ್ರೂ ಕಾಂಪನ್ಸೇಷನ್ ಕೊಡ್ತೀವಿ. ಸೊ ಕಾನೂನು ಪ್ರಕಾರ, ಯಾಕೆಂದ್ರೆ ಇಲ್ಲಿ ಬಹಳ ದೊಡ್ಡ ಜಾಗ ಕೆರೆ, ಇಲ್ಲಿಂದ ನಾಗವಾರದಿಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ ವರೆಗೂ ಹೋಗ್ತದೆ. ಆ ದೃಷ್ಟಿಯಿಂದ ನಾನೇ ಸ್ಪಾಟ್ ಆಗಿ ಬರ್ತೀನಿ ಅಂತ ಅವ್ರು ಸಿಎಂ ನಾ ಇಲ್ಲಿ ಕರ್ಕೊಂಡು ಬರಕ್ಕಾಗಲ್ಲ. ಅದಾದ್ಮೇಲೆ ನಾನು ಕೇಳಿದೀನಿ. ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ. ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ. ಅವ್ರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ನಿಮ್ಮ ಎದುರುಗಡೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅವ್ರಿಗೂ ಅನ್ಯಾಯ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಬಟ್ ನೀರ್ ಮಾತ್ರ ಹೋಗ್ಲೇಬೇಕು. ಆ ತೀರ್ಮಾನ ಮಾಡಿ. ಎಷ್ಟು ಕಿಲೋಮೀಟರ್ ವರೆಗೂ ಮಾಡಬಹುದು ಸರ್ ಒಳಗಡೆ? ಎಲ್ಲೆಲ್ಲಿದೆ ಅಲ್ಲ, ನೀರ್ ಕಾಲುವೆ ಸುಮ್ಮನೆ ಬೇಕು ಅಂತ ನಂಗೆಲ್ಲ ದೊಡ್ಡದೆಲ್ಲ ಮಾಡೋದಿಲ್ಲ. ನೀರು ಎಷ್ಟು ಕೆಪಾಸಿಟಿ ಇದೆ, ನೀರು ಎಷ್ಟು ಹೋಗ್ತದೆ, ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇಲ್ಲೂ ಸುಮಾರು 1 ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾರೆ. 1 ಲಕ್ಷ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. SEZ ಇದೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಆಫೀಸರ್ಸ್ ಇಂದ ಪ್ಲಾನ್ ಕೊಟ್ಟಿದ್ದಾರೆ, ಅದು ಗಮನದಲ್ಲಿ ಇಟ್ಕೊಳ್ಬೇಕು. ನೀರು ಹೋಗ್ಬೇಕು, ಅವ್ರ ಆಸ್ತಿಗಳು ಹಾಳಾಗಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡಕ್ಕೆ ಆಫೀಸರ್ಸ್ಗೆ ಫುಲ್ ಅಥಾರಿಟಿ ಕೊಟ್ಟಿದ್ದೀವಿ. ಕೂಡ ಒಂದು ಮ್ಯಾಪ್ ಗಳನ್ನ 1958 ಇದ್ದು ಅವ್ರು 1839 ಇದ್ದಾರೆ. ಮ್ಯಾಪ್ ಕರೆಕ್ಟ್ ತಪ್ಪು ಅನ್ನೋದು ನನಗಿಲ್ಲ. ನೀರು ಹೋಗಬೇಕು. ಮ್ಯಾಪ್ ಅಲ್ಲಿ ನೀರು ಕಾಲುವೆ ಇಲ್ಲದೆ ಹೋದ್ರು ನೀರು ಹೋಗಕ್ಕೆ ದಾರಿ ಹುಡುಕಬೇಕು. ದಾರಿ ಬಿಜೆಪಿ ಅವರು ಕಸದ ಸೆಸ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಅವರು ಕೊಡ್ತಾರೆ. ಬಟ್ ಅವ್ರ ಕಾಲದಲ್ಲೇ ಆಗಿದ್ದಂತ ತೀರ್ಮಾನ ಏನು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ. ಅದನ್ನ ಅವ್ರೇನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇನ್ನು ನನಗೆ ನೋಡಿಲ್ಲ. ಆಫೀಸರ್ಸ್ಗೆ ಕೊಟ್ಟಿದ್ದಾರೆ ಅವರು. ಅವ್ರ ಹತ್ರ ಈಗ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಹತ್ರ 2 ತಿಂಗಳು ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ ಸರ್. ನೋಡ್ತೀನಿ. ಅವರು ಗೌರವ ಕೊಡಕ್ಕೆ ಏನ್ಬೇಕು ನಾನು ಅದನ್ನು ನೋಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.